intercepted is to penetrate the highly secured archive inside the Kremlin. ಧೂಮಪಾನದಿಂದ ಲೈಫ್ ಎಂಬ ಅಡ್ವೆಂಚರ್ ಅನ್ನು ಖತಮ್ ಮಾಡ್ಕೋಬೇಕು ಗುರು. ನಮ್ಮ ಪಿಕಪ್ ವ್ಯಾನ್ ಗುರು ಬೀಪಿಂಗ್ ಮಿಷಿನ್ ಕೊಟ್ಟಿದ್ದಾರೆ. ಇದು ಬೀಪ್ ಆಗಿದ ತಕ್ಷಣ ನಮ್ಮ ಚಾನ್ಸ್ ಅಂತ. ನೆಕ್ಸ್ಟ್ ಲೆವೆಲ್ ಎಕ್ಸೈಟ್ಮೆಂಟ್ ಗುರು. ಅರೌಂಡ್ 7 ಗಂಟೆ ಎಕ್ಸಾಕ್ಟ್ ಆಗಿ ಪಿಕ್ ಮಾಡಿದ್ರು ಹಾಸ್ಟೆಲ್ ಹತ್ರ. ಈಗ ಇಲ್ಲಿಗೆ ಬರೋಷ್ಟೊತ್ತಿಗೆ ಅರೌಂಡ್ 8:30 ಆಗಿದೆ. ಸೊ ರಿಸಿಕ್ ಸರ್ಟಿಫಿಕೇಟ್ ಏನಿದೆ ಎಲ್ಲ ಫಿಲ್ ಮಾಡಿಸ್ಕೊಂಡ್ರು, ಸಿಗ್ನೇಚರ್ ಹಾಕ್ಸ್ಕೊಂಡು ಮತ್ತೆ ಇಲ್ಲಿ ಮ್ಯಾನಿಫೆಸ್ಟ್ ಹತ್ರ ಬಂದು ಈ ಥರ ಏನೋ ಒಂದು ಬೀಪರ್ ಕೊಡ್ತಾರೆ. ನಮ್ಮ ಆಪರ್ಚುನಿಟಿ ಅಥವಾ ನಮ್ಮ ಟೈಮ್ ಬಂದಾಗ ಬೀಪ್ ಆಗುತ್ತೆ. ನಮ್ಮ ಸ್ಕೈ ಡೈವಿಂಗ್ಗೆ ಹೋಗಬೇಕು. ಫುಲ್ಲಿ ಎಕ್ಸೈಟೆಡ್. ಆ ಥರ ಬೀಪ್ ಆಗ್ತಾ ಇರುತ್ತೆ. ಬೀಪ್ ಆದಾಗ ಆ ಕಡೆ ಹೋಗಬೇಕು ಮ್ಯಾನಿಫೆಸ್ಟ್ಗೆ. ಒಂದು ವೋಚರ್ ಕೊಟ್ಟಿದ್ದಾರೆ, ಏನೋ ಗೊತ್ತಿಲ್ಲ ಇದು. ಆಮೇಲೆ ಬಿಚ್ಚೋಣ ಈಗ ಸ್ಕೈ ಡೈವಿಂಗ್ ಎಕ್ಸೈಟ್ಮೆಂಟು. ಬೀಪ್ ಆಗುತ್ತೆ. Hello Manu. Good morning and welcome to Thai Sky Adventure. Sawadee krap. What are you doing today, buddy? Skydiving. Are you ready? Yeah. Happy? Sure. High five. Woo. And see you, blue sky. Thank you. Where are you from? India. India. Namaste. Namaste. ขอบคุณครับ Sawadee krap. สวัสดีครับ Hello. Hey, welcome back. You okay? Yeah, I'm okay. Yeah. Yeah, Thai Sky Adventure. Bye bye. ಏನ್ ಗುರು ರೂಮಲ್ಲಿ ಸನ್ಗ್ಲಾಸಸ್ ಹಾಕೊಂಡು ಬ್ಲಾಗಿಂಗ್ ಅಂದ್ರೆ ಸಿಂಪಲ್ ಗುರು. ಕಳೆದ 4-5 ದಿನದಿಂದ ನಿದ್ದೆ ಇಲ್ಲ. ಸೊ ಆದ್ರಿಂದ ಕಣ್ಣುಗಳು ತೇಲ್ತಾ ಇದಾವೆ. ನಿನ್ನೆ ಕೊಯಂಬತ್ತೂರಿಂದ ಹೊಸೂರಿಗೆ ಬರ್ಬೇಕಾದ್ರೆ ಒಂದು 4 ರಿಂದ 5 ಅವರ್ ನಿದ್ದೆ ಹೋದೆ ಟ್ರೈನಲ್ಲಿ. ಸೊ ಅದು ಬಿಟ್ರೆ ಲಾಸ್ಟ್ 4 days ಇಂದ ಆವರೇಜ್ ತಗೊಂಡ್ರು ಒಂದು 2-3 ಅವರ್ ನಿದ್ದೆ ಮಾಡಿದ್ದೀನಿ ಅಷ್ಟೇ. ಬಟ್ ಸ್ಟಿಲ್ ಎನರ್ಜಿ ಹಂಗೆ ಇದೆ ಬಿಕಾಸ್ ಆಫ್ ಸ್ಕೈ ಡೈವಿಂಗ್. ಓಕೆ, ಡೀಟೇಲ್ಸ್ ಶುರು ಮಾಡೋದ. ನಾನು ಹಿಂಗೆ ಒಂದು ಮಾಹಿತಿನ ಕಲೆ ಹಾಕಿದೆ.
ಅದಾದಮೇಲೆ ನನಗೆ ಈ ಆಸೆ ಯಾವಾಗ ಹುಟ್ಕೊಂತ ಪ್ರತಿಯೊಂದನ್ನು ಈ ಒಂದು ಬ್ಲಾಗಲ್ಲಿ ಹೇಳ್ತೀನಿ. ಮೊದಲನೇದಾಗಿ ನನಗೆ 2008-9 ಸ್ಕೈ ಡೈವಿಂಗ್ ಮಾಡಬೇಕನ್ನೋ ಆಸೆ ಇತ್ತು. ಬಟ್ ಆಗ ನನ್ನ ತಲೆಯಲ್ಲಿ ಓಡ್ತಿದ್ದು ಇಷ್ಟೇ, ಇದನ್ನು ಮಾಡೋಕ್ಕೆ ಲಕ್ಷಾಂತರ ಗಟ್ಟಲೆ ತುಂಬ ದುಡ್ಡು ಬೇಕಾಗುತ್ತೆ, ನಮ್ಮ ಕೈಯಲ್ಲಿ ಇದನ್ನ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ. ಸೊ ನನಗೆ 40-45 ವಯಸ್ಸಾದ್ಮೇಲೆ ದುಡ್ಡು ಕೂಡಿಟ್ಕೊಂಡು ಎಲ್ಲಿಗಾದ್ರೂ ಹೋಗಿ ಸ್ಕೈ ಡೈವಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಟ್ವಿಸ್ಟ್ ಆಫ್ ಫೇಟ್ ಅನ್ನೋದು ಇರುತ್ತಲ್ವಾ, ಸೊ ಹಂಗೆ ಟ್ರಾವೆಲ್ ಮೇಲೆ ಪ್ಯಾಷನ್ ಬೆಳ್ಕೊಂಡು ಟ್ರಾವೆಲಿಂಗ್ ಮಾಡ್ತಾ 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 2025 ಬಂತು. ನಾಗಾಲ್ಯಾಂಡ್ ಹೋಗಿ ಬಂದೆ. ಅದಾದಮೇಲೆ 6 ತಿಂಗಳು ಯಾವುದೋ ಒಂದು ಅಡ್ವೆಂಚರ್ಸ್ ಮಾಡಿಲ್ಲ. ಸೊ ಕಳೆದ 1.5 ತಿಂಗಳಿಂದ ಯೋಚನೆ ಮಾಡ್ತಾ ಮಾಡ್ತಾ ಏನು ಮಾಡೋಣ ಅಂತ ಸೆಂಟ್ರಲ್ ಏಷ್ಯಾಗೆ ಪ್ಲಾನ್ ಇದೆ, ಉಜ್ಬೇಕ್ ಮತ್ತು ಕಿರ್ಗಿಸ್ತಾನ. ಸೊ ಯಾಕೆ ಯಾವುದಾದ್ರೂ ಒಂದು ದೊಡ್ಡದಾಗಿ ಅಡ್ವೆಂಚರ್ ಮಾಡಬಾರ್ದು? ಇಷ್ಟು ದಿನ ಬರೀ ಕಂಟ್ರಿಗಳನ್ನ ಎಕ್ಸ್ಪ್ಲೋರ್ ಮಾಡೋದಿರ್ಬೋದು, ಅಥವಾ ನಮ್ಮ ಒಂದು ಇಂಡಿಯಾನ ಎಕ್ಸ್ಪ್ಲೋರ್ ಮಾಡೋದಿರ್ಬೋದು, ಅದು ಬಿಟ್ಟು ಬೇರೆ ಔಟ್ ಆಫ್ ದಿ ಜಾನ್ ಹೋಗೋಣ ಅಂದ್ಬಿಟ್ಟು ಟ್ರಾವೆಲಿಂಗಲ್ಲೇ ಒಂದು ಥಾಟ್ ಪ್ರೊಸೆಸ್ ಇತ್ತು. ಸೊ ಅದರಿಂದ ಸ್ಕೈ ಡೈವಿಂಗ್ ಬಗ್ಗೆ ರಿಸರ್ಚ್ ಮಾಡಿದೆ. ಸ್ಕೈ ಡೈವಿಂಗ್ ಹೆಂಗೆ ರಿಸರ್ಚ್ ಮಾಡಿದೆ ಅಂದರೆ, ಫಸ್ಟು ಸ್ಕ್ಯೂಬಾ ಸ್ಟಾರ್ಟ್ ಮಾಡಿದೆ. ನನಗೆ ಸ್ಕ್ಯೂಬಾ ಒಂಚೂರು ಇಂಟ್ರೆಸ್ಟ್ ಇಲ್ಲ. ಸೊ ಇದೇ ಒಂದು ಥರ ಯಾವುದಾದ್ರೂ ಒಂದು ಅಡ್ವೆಂಚರ್ ಮಾಡೋಣ ಅಂತ ಸ್ಕೈ ಡೈವಿಂಗ್ ಬಗ್ಗೆ ನೋಡ್ತಿದ್ದೆ. ಸ್ಕೈ ಡೈವಿಂಗ್ ಬಗ್ಗೆ ರಿಸರ್ಚ್ ಮಾಡ್ತಾ 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 ಯಾವ್ಯಾವ ದೇಶಗಳಲ್ಲಿ ಕಡಿಮೆ ಇರುತ್ತೆ ಬೆಲೆ, ಸ್ಕೈ ಡೈವಿಂಗ್ನ ಬೆಲೆ ಅಂದ್ಕೊಂಡು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಬರ್ತಿದ್ದೆ. ಮೊದಲನೇದಾಗಿ ಆಸ್ಟ್ರೇಲಿಯಾ ನೋಡಿದೆ, ಅದಾದ್ಮೇಲೆ ನ್ಯೂಜಿಲೆಂಡ್ ನೋಡಿದೆ, US, ಸೌತ್ ಆಫ್ರಿಕಾ, ದುಬೈ, ಇಂಡಿಯಾ, ಥೈಲ್ಯಾಂಡು. ಆಸ್ಟ್ರೇಲಿಯಾನ ಯಾಕೆ ಎಲಿಮಿನೇಟ್ ಮಾಡಿದೆ ಅಂದರೆ, ಆಸ್ಟ್ರೇಲಿಯಾದಲ್ಲಿ ತುಂಬ ಚೀಪ್ ಇದೆ. ಜಸ್ಟ್ 23,000ದಲ್ಲಿ ನಿಮಗೆ ಸ್ಕೈ ಡೈವಿಂಗ್ ಪ್ಲಸ್ ವಿಡಿಯೋ ಸಿಗುತ್ತೆ. $299 ಆಸ್ಟ್ರೇಲಿಯನ್ ಡಾಲರ್ಸ್, ಅಂದರೆ ನಮ್ಮ ಒಂದು ಕರೆನ್ಸಿಲಿ ಸರಾಸರಿ 23,000-25,000. ಬಟ್ ನನಗೆ ಆಸ್ಟ್ರೇಲಿಯಾನ ಫುಲ್ಲು ಒಂದು ಲ್ಯಾಂಡ್ಸ್ಕೇಪ್ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಬೇಕಂತ ನನಗೆ ತುಂಬ ದಿನದಿಂದ ಪ್ಲಾನ್ ಇಟ್ಕೊಂಡಿದ್ದೀನಿ. ಸೊ ಅದರಿಂದ 2 ತಿಂಗಳ ಪ್ಲ್ಯಾನ್ನ ಇನ್ನೂ ಒಂದು 2-3 ವರ್ಷ ಮುಂದಕ್ಕೆ ಹಾಕಿರೋದು. ಅದರಿಂದ ಸ್ಕೈ ಡೈವಿಂಗ್ ಬೇಡ, ಆಸ್ಟ್ರೇಲಿಯಾದಲ್ಲಿ ನೆಕ್ಸ್ಟ್ ಟೈಮ್ ಒಂದು 2-3 ಇಯರ್ಸ್ ಬಿಟ್ಕೊಂಡು ಹೋದ್ಮೇಲೆ ಮಾಡಿದ್ರೆ ಆಯ್ತು ಅಂತ. ಬಿಕಾಸ್ ನಾನು ಬರೀ ಸ್ಕೈ ಡೈವಿಂಗ್ ಹೋದರೆ ನನಗೆ ಮಿನಿಮಮ್ 1 ಲಕ್ಷ ಬೇಕು ಆಸ್ಟ್ರೇಲಿಯಾಗೆ. ಅದ್ರ ಬದಲು 2 ತಿಂಗಳು ಯಾವತ್ತಾದ್ರೂ ಒಂದಿನ ಲೈಫಲ್ಲಿ ಬ್ರೇಕ್ ತಗೊಂಡು ಹೋಗೋಣ ಅಂತ ಆಸ್ಟ್ರೇಲಿಯಾನ ಎಲಿಮಿನೇಟ್ ಮಾಡಿದೆ. ಅದಾದ್ಮೇಲೆ ನ್ಯೂಜಿಲೆಂಡ್, ಆಬ್ವಿಯಸ್ಲಿ ನ್ಯೂಜಿಲೆಂಡ್ ರೊಕ್ಕ ಜಾಸ್ತಿ ಬೇಕ್ರಿ. ಅಗೇನ್ US ರೊಕ್ಕ ಜಾಸ್ತಿ ಬೇಕ್ರಿ. ಅಗೇನ್ ಸೌತ್ ಆಫ್ರಿಕಾ ಪ್ಲಾನಲ್ಲಿದೆ. ಬಟ್ ನಮೀಬಿಯಾ, ಸೌತ್ ಆಫ್ರಿಕಾ, ತಂಜಾನಿಯಾ, ಮೊರಾಕೊ, ಈ 4 ಆಫ್ರಿಕನ್ ಕಂಟ್ರೀಸ್ ಏನಿದೆ, ಇದನ್ನು ಆಸ್ಟ್ರೇಲಿಯಾ ಥರನೇ ಎಕ್ಸ್ಪ್ಲೋರ್ ಮಾಡಬೇಕಂತ ಚಿಕ್ಕನ್ ದಿನ ಆಸೆ. ಸೊ ಅದರಿಂದ ಇನ್ನೂ ಎಲಿಮಿನೇಟ್ ಮಾಡಿದೆ. ನೆಕ್ಸ್ಟ್ ಬಂದು ದುಬೈ, 70,000 ಬರುತ್ತಾ ಗೊತ್ತಿಲ್ಲ, ಎಲಿಮಿನೇಟ್ ಮಾಡಿದೆ. ನೆಕ್ಸ್ಟು ಇಂಡಿಯಾ, GSTನೇ 8,000, ಬೇಡ ಕ್ಯಾನ್ಸಲ್. ನೆಕ್ಸ್ಟ್ ಥೈಲ್ಯಾಂಡ್, ಆದ್ದರಿಂದ ಥೈಲ್ಯಾಂಡಲ್ಲಿ ಹೋಗಿ ಥಾಯ್ ಸ್ಕೈ ಅಡ್ವೆಂಚರ್ ಜೊತೆ ಸ್ಕೈ ಡೈವಿಂಗ್ ಮಾಡಿ ಮೊಟ್ಟ ಮೊದಲ ಎಕ್ಸ್ಪೀರಿಯನ್ಸು ಹೆಂಗಿತ್ತಂದರೆ, ದೇವ್ರೇ ಯಪ್ಪ, ಸ್ಕೈ ಡೈವಿಂಗ್ ಅಂದರೆ ಇದೆ ಅಂತ ಆಗೊಂದು ಕ್ಲಿಯರ್ ಪಿಕ್ಚರ್ ಬಂತು. ಸೊ ಹೀಗೆ 2009ರಲ್ಲಿ ನನ್ನ ಒಂದು ಚಿಕ್ಕಂದಿನ ಕನಸು ಮೊನ್ನೆ 3 ದಿನದಿಂದ ಪೂರ್ತಿ ಆಯಿತು ಅಂತ ಮಾಸ್. ಸೊ ಈ ಒಂದು ಸ್ಕೈ ಡೈವಿಂಗ್ ಥೈಲ್ಯಾಂಡಲ್ಲಿ ಪ್ರತಿಯೊಂದು ಪ್ಯಾಕೇಜ್ ಡೀಟೇಲ್ಸ್ ಇರ್ಬೋದು, ಪ್ರತಿಯೊಂದು ಕಂಪ್ನಿ ಡೀಟೇಲ್ಸ್ ಇರ್ಬೋದು, ಈ ಒಂದು ವ್ಲಾಗಲ್ಲಿ ಹೇಳ್ತೀನಿ. ಮೊದಲನೇದಾಗಿ ನಾನು ಮಾಡಿದ್ದು ಥಾಯ್ ಸ್ಕೈ ಅಡ್ವೆಂಚರ್ಸು. ಇದಿರೋದು ಪಟಾಯದಲ್ಲಿ. ಅವರ ಕಂಪ್ನಿ ಬಂದು ಪಟಾಯ್ ಸಿಟಿಯಿಂದ 50 ಕಿಲೋಮೀಟರ್ಸು. ನಿಮಗೆ ಪಿಕಪ್ ಆಪ್ಷನ್ ಎಲ್ಲ ಇದೆ, ಮತ್ತೆ ಡ್ರಾಪು, ಇವೆಲ್ಲ ಇನ್ಕ್ಲೂಡಿಂಗ್ ಪ್ಯಾಕೇಜಲ್ಲೇ ಬರುತ್ತೆ. 2ನೇ ಕಂಪ್ನಿ ಬಂದು ಓಷನ್ ಡ್ರಾಪ್ ಝೋನು. ಇವರಿರೋದು ಪಟಾಯದಲ್ಲೇ, ಪಟಾಯದಿಂದ 100 ಕಿಲೋಮೀಟರ್ಸು. ಅಗೇನ್ ಇವರು ಪಿಕಪ್ ಮತ್ತು ಡ್ರಾಪು ಫ್ರೀ, ಅಂದರೆ ಫ್ರೀ ಅಂದರೆ ಇನ್ಕ್ಲೂಡಿಂಗ್ ಪ್ಯಾಕೇಜಲ್ಲೇ ಇರುತ್ತೆ. ಸೊ ಯಾವ್ದು ಬೆಸ್ಟು, ಡ್ರಾಪ್ ಝೋನಾ ಅಥವಾ ಥಾಯ್ ಸ್ಕೈ ಅಡ್ವೆಂಚರ್ಸ್? ನಾನು ಮಾಡಿದ್ದು ಥಾಯ್ ಸ್ಕೈ ಅಡ್ವೆಂಚರ್ಸ್ ಅಲ್ವಾ. ನನ್ನೊಂದು ಒಪಿನಿಯನ್ಲಿ ಓಷನ್ ಡ್ರಾಪ್ ಝೋನ್ ಬೆಟ್ರು, ಯಾಕಂದ್ರೆ ಅವರು ಸಮುದ್ರದ ಪಕ್ಕನೇ ಮಾಡ್ತಾರೆ. ಸೊ ನಾನು ಮಾಡಿದ್ದು ಥಾಯ್ ಸ್ಕೈ ಅಡ್ವೆಂಚರ್ಸ್ ಜೊತೆ ಅಲ್ವಾ, ಅವರು ತುಂಬಾನೇ ಚೆನ್ನಾಗಿ ಮಾಡ್ಕೊಡ್ತಾರೆ. ಬಟ್ ಅವರೊಂದು ಸ್ಕೈ ಡೈವಿಂಗ್ ಬಂದು ಸಮುದ್ರದಿಂದ 10-12 ಕಿಲೋಮೀಟರ್ ದೂರದಲ್ಲಿರುತ್ತೆ. ಸೊ ನಿಮಗೆ ಅವರು ಓಷನ್ದು ವ್ಯೂ ತಗೊಂಡು ಆ ಒಂದು ಅಡ್ರಿನಲಿನ್ ರಶ್ ಫೀಲ್ ಆಗಬೇಕಂದ್ರೆ ಬೆಟರ್ ಗೋ ಫಾರ್ ಓಷನ್ ಡ್ರಾಪ್ ಝೋನು. ಆದರೆ ಒಂದು ಸಣ್ಣ ಉಳ್ಕೇನಂದರೆ, ಇವರು ಆನ್ಲೈನ್ ಪೇಮೆಂಟ್ ತಗೊಳಲ್ಲ. ಅಲ್ಲಿಗೆ ಹೋಗಿ ನೀವು ಆನ್ ದಿ ಸ್ಪಾಟು ಜಂಪ್ ಮಾಡಬೇಕಾದ್ರೆ ಪೇ ಮಾಡಬೇಕು. ಇದರಲ್ಲಿ ಏನು ಉಳ್ಕಿದೆ ಅಂತ ನಾನು ಕೇಳಿದ್ರೆ, ಬೈ ಮಿಸ್ಸಾಗಿ ನಾನು ಸೋಲೋ ಡ್ರೈವರ್ ಅಲ್ವಾ, ಕಾರ್ಡ್ ವರ್ಕ್ ಆಗಿಲ್ಲ ಅಂದರೆ ಅಷ್ಟು ದೂರ ಹೋಗಿದ್ದು. ನಾನು ಹೋಗಿದ್ದು ಬರೀ ಸ್ಕೈ ಡೈವಿಂಗ್ಗೆ. ಸೊ ಅದರಿಂದ ಈ ಒಂದು ಚಾನ್ಸ್ ತಗೋಬಾರ್ದು, ಇಲ್ಲೇ ಪೇಮೆಂಟ್ ಮಾಡಿ ಅಲ್ಲೋಗಿ ಸ್ಕೈ ಡೈವಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದರಿಂದ ನಾನು ಥಾಯ್ ಸ್ಕೈ ಅಡ್ವೆಂಚರ್ಸ್ನ ಆಪ್ ಮಾಡ್ಕೊಂಡೆ. ಇವ್ರದಲ್ಲೂ ಓಷನ್ ವ್ಯೂ ಸಿಗುತ್ತೆ ಗುರು, ಬಟ್ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಒಂದು 5-6 ಕಿಲೋಮೀಟರ್ ಮೇಲಿಂದ ನೋಡಿದಾಗ ಓಷನ್ ಕಾಣಿಸುತ್ತೆ, ಬಟ್ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿನೇ ಇರುತ್ತೆ. ಅದು ಬಿಟ್ಟು ಪ್ರತಿಯೊಂದು ಚೆನ್ನಾಗಿರುತ್ತೆ. ಸೊ ನನ್ನೊಂದು ಎಕ್ಸ್ಪೀರಿಯನ್ಸ್ ಥಾಯ್ ಸ್ಕೈ ಅಡ್ವೆಂಚರ್ಸ್ ಜೊತೆ ಹೇಗಿತ್ತು. ಸ್ಟಾಫ್ ತುಂಬಾ ಫ್ರೆಂಡ್ಲಿ ಸ್ಟಾಫು, ಮತ್ತು ಗುಡೀಸ್ ಕೊಡ್ತಾರೆ. ಗುಡೀಸಲ್ಲಿ ಏನಿಲ್ಲ, ಒಂದು ಇದು ಆರೆಂಜ್ ಶೇಕ್ ಇರುತ್ತೆ, ಆರೆಂಜ್ ಜ್ಯೂಸು, ಮತ್ತು ಒಂದು ಬನಾನಾ ಕೇಕ್ ಏನೋ ಕೊಡ್ತಾರೆ. ಆಬ್ವಿಯಸ್ಲಿ ಅದೆಲ್ಲ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಪಿಕಪ್ಪು ಡ್ರಾಪು ನಿಮ್ಮ ಹಾಸ್ಟೆಲ್ ಅಥವಾ ಹೋಟ್ಲ್ ಹತ್ರಗೆ ಬಿಡ್ತಾರೆ. ಇನ್ ಕೇಸ್ ಪಟಾಯದಿಂದ ಬ್ಯಾಂಕಾಕ್ ಬಿಡಬೇಕಂದ್ರೆ 1000 ಥಾಯ್ ಬಾತ್ಸು ಜಾಸ್ತಿ ತಗೊತಾರೆ. ಸೊ ನನ್ನ ಒಂದು ಅಡ್ವೆಂಚರ್ ಇದ್ದಿದ್ದು ಸ್ಕೈ ಡೈವಿಂಗು 11th. ತುಂಬ ಚೆನ್ನಾಗಾಯ್ತು ಗುರು. ಹೆಂಗಿತ್ತು ಅಂದರೆ, ಲೈಕ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಈಸ್ ಆಲ್ವೇಸ್ ದ ಬೆಸ್ಟ್ ಅಂತಾರಲ್ವಾ.
ಅದನ್ನ ಮಾತಲ್ಲಿ ನಿಜ ವರ್ಣಿಸೋಕ್ಕಾಗೋದಿಲ್ಲ. ಇನ್ ಕೇಸ್ ನಿಮಗೆ ಅಡ್ವೆಂಚರ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದು ಏನಾದರೂ ಒಂದು ಅಡ್ವೆಂಚರ್ ಮಾಡೋಣ ಅಂದರೆ ಫಸ್ಟ್ ಗೋ ಫಾರ್ ಸ್ಕೈ ಡೈವಿಂಗ್. ಮಿಸ್ ಮಾಡ್ಕೊಂಬಿಡಿ. ಥೈಲ್ಯಾಂಡಲ್ಲಿ ಫ್ಲೈಟ್ ಚಾರ್ಜಸ್ ತುಂಬಾ ಚೀಪ್ ಇದೆ, ವೀಸಾನೂ ಬೇಕಿಲ್ಲ, TDSC ಫಾರ್ಮ್ 2 ನಿಮಿಷ ಆನ್ಲೈನಲ್ಲಿ ಫಿಲ್ ಮಾಡ್ಬೋದು. ಇನ್ನೇನು ಪ್ಯಾಕೇಜು ಚೀಪಾಗಿದೆ. ಪ್ಯಾಕೇಜ್ ಬಗ್ಗೆ ಹೇಳ್ತೀನಿ. ಬರೀ ಸ್ಕೈ ಡೈವಿಂಗ್ ಮಾಡಬೇಕಾ 24,000 ಮಾತ್ರ. ನಾನು ಪ್ಯಾಕೇಜ್ನ ಪ್ರತಿಯೊಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇನ್ಕ್ಲೂಡಿಂಗ್ ಕನ್ವರ್ಷನ್ ರೇಟ್ಸು. ಸೊ ಅದರಿಂದ ನೀವು ಡಿಸ್ಕ್ರಿಪ್ಷನ್ ನೋಡಿ ಇಂಟ್ರೆಸ್ಟ್ ಇದ್ದರೆ. ಮತ್ತು ನನಗೆ ಡೌಟ್ ಇದ್ದಿದ್ದೇನೆಂದರೆ ಈ ವೆಬ್ಸೈಟ್ ಜೆನ್ಯೂನಾ ಇಲ್ವ ಅಂದ್ಬಿಟ್ಟು. ಬಿಕಾಸ್ ಸೋಲೋ ಟ್ರಾವೆಲರ್ಗೆ ಒಂದು ಪೇಮೆಂಟ್ ಮಾಡ್ತಿದ್ದೀನಿ ಅಂದರೆ ಎಷ್ಟು ಸರಿ ಯೋಚನೆ ಮಾಡಬೇಕು, ಯಾಕಂದರೆ ಬಜೆಟಲ್ಲಿ ಟ್ರಾವೆಲ್ ಮಾಡೋರು ನಾವಲ್ವಾ. ಸೊ ಅದರಿಂದ ಜೆನ್ಯೂನ ಇಲ್ವಾ, ಜೆನ್ಯೂನಲ್ಲ 100 ಸತಿ ಯೋಚನೆ ಮಾಡಿ ಪ್ರತಿಯೊಂದನ್ನು ರಿಸರ್ಚ್ ಮಾಡಿ ಆ ಒಂದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಆಗಿರ್ತೀನಿ. ಬುಕ್ ಮಾಡ್ಕೊಬೇಕಂದ್ರೆ ಜೆನ್ಯೂನ್ ವೆಬ್ಸೈಟ್ ತಪ್ಪದಾಗ ಆರಾಮಾಗಿ ಬುಕ್ ಮಾಡ್ಕೊಳ್ಳಿ, ಯಾವುದೇ ಒಂದು ಸೆಕೆಂಡ್ ಥಾಟ್ ಇಟ್ಕೊಳ್ಳಿ. ಇನ್ನು ಅದನ್ನು ಬಿಟ್ಟು ಪ್ಯಾಕೇಜ್ ಆಯಿತು, ಸ್ಟಾಫ್ ಹೇಳಿದೆ, ಎಕ್ಸ್ಪೀರಿಯನ್ಸ್ ಹೇಳಿದೆ, ಇನ್ನೇನು ಬೇಕು ಅಷ್ಟೇ ಅಲ್ವಾ. ಸೊ ಐ ಥಿಂಕ್ ನಾನು ಪ್ರತಿ ಒಂದನ್ನು ಕವರ್ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಸ್ಕೈ ಡೈವಿಂಗ್ ಮಾಡೋ ಆಸೆ ಇದ್ದು ಏನಾದರೂ ಡೌಟ್ಸ್ ಇದೆ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ ಕೇಸ್ ನೀವು ಬುಕ್ ಮಾಡ್ತಿದ್ದೀರಿ ಅಂದರೆ ಬೆಟರ್ ಗೋ ಫಾರ್ ಬೆಟರ್ ಯೂಸ್ ಯಾವುದಾದ್ರು ಫಾರಿನ್ ಕಾರ್ಡ್ಸ್ ಯೂಸ್ ಮಾಡಿ. ಲೈಕ್ ಎಕ್ಸಾಂಪಲ್ 4X ಅಥವಾ ಆ ಥರ ಬೇರೆ ಒಂದು ಕಾರ್ಡ್ಸ್ ಇರುತ್ತಲ್ವಾ, ಬರೀ ಟ್ರಾವೆಲಿಂಗ್ಗೋಸ್ಕರ ಡೆಡಿಕೇಟ್ ಆಗಿರೋದು. ಸೊ ಅದರಿಂದ ಬುಕ್ ಮಾಡಿ. ಯಾಕಂದರೆ ಸೊ ನಾನೇನು ಬುಕ್ ಮಾಡಿದೆ ಅದು ವೀಸಾ ಕ್ರೆಡಿಟ್ ಕಾರ್ಡಲ್ಲಿ ಬುಕ್ ಮಾಡಿದ್ದು 1200 ಎಕ್ಸ್ಟ್ರಾ ಚಾರ್ಜಸ್ ಬಿತ್ತು. ಅದೇ ನೀವು ಯಾವುದಾದ್ರೂ ಒಂದು ಲೈಕ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಕಾರ್ಡಲ್ಲಿ ಬುಕ್ ಮಾಡಿದ್ರೆ ನಿಮಗೆ ಇಯರ್ಲಿ ಒಂದು ಮೇಂಟೆನೆನ್ಸ್ ಫೀ ಬಿಟ್ಟು ಎಕ್ಸ್ಟ್ರಾ ಏನು ಕೇಳೋದಿಲ್ಲ. ಸೊ ಅದರಿಂದ ಹೋಪ್ಫುಲ್ಲಿ ನಾನು ಪ್ರತಿಯೊಂದು ಡೀಟೇಲ್ನ ಈ ಒಂದು ವ್ಲಾಗಲ್ಲಿ ಕವರ್ ಮಾಡಿದ್ದೀನಿ ಅಂತ ಭಾವಿಸ್ತಿದ್ದೀನಿ. ಅಷ್ಟೇ ಗುರು. ಏನಾದರೂ ಒಂದು ಡೌಟ್ಸ್ ಇದ್ದು ಇನ್ ಕೇಸ್ ನಿಮಗೂ ಸ್ಕೈ ಡೈವಿಂಗ್ ಪ್ಯಾಷನ್ ಇದ್ರೆ ತಪ್ಪದೆ 2ನೇ ಥಾಟ್ ಇಟ್ಕೊಳಕ್ಕೆ ಹೋಗ್ಬೇಡಿ, ಆರಾಮಾಗಿ ಹೋಗಿ ಸ್ಕೈ ಡೈವಿಂಗ್ ಮಾಡಿ, ಎಲ್ಲ ಬಿಂದಾಸ್ ಆಗಿರುತ್ತೆ. ಆ ಸ್ಕೈ ಡೈವಿಂಗ್ ಆದಮೇಲೆ ಲೈಫ್ ಮೇಲೆ ನಿಮಗೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಬಿಲ್ಡ್ ಆಗುತ್ತೆ. ನಾನು ಗ್ಯಾರಂಟಿ ಕೊಡ್ತೀನಿ, ನಾನೇ ಒಂದು ಎಕ್ಸಾಂಪಲು. ಬಿಕಾಸ್ ನನಗೆ ಮುಂಚೆನೇ ಒಂಥರ ಜೀವ ಕಲ್ಲಿದ್ದಂಗಿತ್ತು, ಗಾಡಿಗಳಿಗೆ ಹೋಗಿ ಹೋಗಿ ಸ್ಕೈ ಡೈವಿಂಗ್ ಮಾಡಾದ್ಮೇಲೆ ಬಂಡೆ ಕಲ್ಲಾಗ್ಬಿಟ್ಟಿದೆ. ರೊಕ್ಕಾಗೆ ವರ್ತ ಅಂತ ಕೇಳಿದ್ರೆ 2ನೇ ಥಾಟೇ ಬೇಡ. ಇಟ್ ವಾಸ್ ಅಮೇಜಿಂಗ್.